ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಇರುತ್ತೆ ಅಂತಂದರೆ, ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಸುಮಾರು 7 ಗಂಟೆ ಆಗಿದೆ. ನನ್ನ ಮಗಳು ಸ್ಕೂಲಿಗೆ ಕಳಿಸ್ಬೇಕು, ನಮ್ಮ ಮನೆಯವ್ರ ಆಫೀಸಿಗೆ ಹೋಗಬೇಕು. ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಈಗ ಪಾಲಕ್ ಪನ್ನೀರ್ ಮಾಡೋಕ್ಕೆ ಸ್ವಲ್ಪ ಪಾಲಕ್ನ ನಾನು ಬೇಯಿಸಿಟ್ಕೊಂಡಿದ್ದೀನಿ. 1 ಕಟ್ಟಷ್ಟು ಪಾಲಕ್ಕಿದೆ. ಇದು ತುಂಬ ಏನು ಬೇಯಿಸಿಲ್ಲ, ಒಂದು 2 ಕುದಿ ಬಂದ ತಕ್ಷಣ ಆಫ್ ಮಾಡಿದ್ದೀನಿ ಅಷ್ಟೇ. ಈಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಜೀರಿಗೆ ಹಾಗೆ ಮತ್ತು ನಾನು ಸ್ವಲ್ಪ ಜೀರಿಗೆ ಹಾಕಿದ ನಂತರ ನಾನು 2 ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ. 1 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ನಾನು ಜೀರಿಗೆ ಜೊತೆಗೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಪನ್ನೀರ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗ ಮಾಡಿದರೂ ಇದೇ ಥರ ಮಾಡ್ತೀನಿ. ಇನ್ನೊಂದು ಥರನೂ ಮಾಡ್ತೀನಿ, ಅದೊಂದು ಸರಿ ಮಾಡಿದಾಗ ತೋರಿಸ್ತೀನಿ. ನಾನು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೊಬೋದು. ನಂಗೆ ಇಷ್ಟು ಖಾರ ಸಾಕು. ನಾನು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕೋದ್ರಿಂದ ನಾನು ಸ್ವಲ್ಪ ಕಡಿಮೆನೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪನ್ನೀರಿಗೆ ನಾನು ಖಾರದ ಪುಡಿ, ಉಪ್ಪು, ಒಂಚೂರು ಅರಿಶಿನ, ಒಂಚೂರು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಗ್ರೇವಿ ಒಳಗೆ ಪನ್ನೀರ್ ಹಾಕಿದಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಉಪ್ಪು ಖಾರನೂ ಹಿಡಿದಿರುತ್ತೆ ಅಂತ. ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಬಿಟ್ಟು ಒಂದು ಸಣ್ಣ ಬೌಲಲ್ಲಿ ನಾನು ಗೋಡಂಬಿ ಪೀಸ್ಗಳನ್ನ ತಗೊಂಡು ಫ್ರೈಗೆ ಹಾಕ್ತಾಯಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಆ ಟೇಸ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಇಷ್ಟವಾದ ತಿಂಡಿ ಅಂತ ಹೇಳ್ಬೋದು. ಒಂದು ಅರ್ಧ ಇಂಚಷ್ಟು ಶುಂಠಿನೂ ಹಾಕ್ತಾಯಿದ್ದೀನಿ ನಾನು ಫ್ರೈಗೆ. ಇಷ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇಷ್ಟು ಸಾಕು. ಇದು ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾಗ್ತಿದ್ದಂಗೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದನ್ನು ನುಣ್ಣಗೆ ರುಬ್ಕೊಬೇಕು. ತುಂಬ ಸ್ವಲ್ಪ ನಯಸ್ಸಾಗಿದ್ದರೆ ಟೇಸ್ಟು ಅದೆಲ್ಲ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ನುಣ್ಣಗೆ ರುಬ್ತಾಯಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ. ಅದರೊಟ್ಟಿಗೆ ನಾನು ಪಾಲಕ್ ಸೊಪ್ಪು ಬೇಯಿಸಿ ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಬಂದ್ಬಿಡ್ತೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ನಯಸ ರುಬ್ಕೊಂಬಂದ್ಬಿಟ್ರೆ ಆಯಿತು. ಇನ್ನೇನಿಲ್ಲ, ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರ್ತೀನಿ ಇವಾಗ. ನೋಡಿ, ಈ ಥರ ಪೇಸ್ಟ್ ಆಗಿದೆ ಅದು. ಇನ್ನು ನಾನು ಮತ್ತೆ ಒಗ್ಗರಣೆಗೆ ಇಡ್ತೀನಿ. ಇವಾಗ ಒಗ್ಗರಣೆಗೆ ಏನು ಹಾಕ್ತೀನಪ್ಪ ಅಂತಂದರೆ ನೋಡಿ, ಇಷ್ಟೇ, ಇನ್ನೇನು ಹಾಕಲ್ಲ ಒಗ್ಗರಣೆಗೆ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ತುಪ್ಪನೂ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನನ್ನ ಮಗಳು ತುಪ್ಪ ತಿನ್ನೋಕ್ಕೆ ಅಳ್ತಾಳೆ. ಹಾಗಾಗಿ ಅವಳಿಗೆ ಯಾವ ರೀತಿನಾದರೂ ಅವಳು ಹೊಟ್ಟೆಗೆ ತುಪ್ಪ ಸೇರಿಸ್ಬೇಕು. ಹಂಗಾಗಿ ನಾನು ಸುಮಾರು ಅಡುಗೆಗೆಲ್ಲ ತುಪ್ಪ ಹಾಕ್ಬಿಟ್ಟೆ ಮಾಡ್ತೀನಿ. ಯಾಕಂದರೆ ಅವಳು ತುಪ್ಪ ಸ್ವಲ್ಪ ಆಯಿಲ್ ಐಟಮ್ಸ್ ಎಲ್ಲ ತಿನ್ನೋದು ತುಂಬ ಕಡಿಮೆ ಅವಳು. ಹಾಗಾಗಿ ಅವಳು ಸ್ವಲ್ಪ ತುಪ್ಪ ಯಾವ ರೀತಿ ಆದರೂ ಅವಳು ಹೊಟ್ಟೆಗೆ ತುಪ್ಪ ಹೋಗಬೇಕು. ಹಂಗಾಗಿ ನಾನು ತುಪ್ಪ ಹಾಕ್ತೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಗರಂ ಮಸಾಲನೂ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಇಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಎಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ರುಬ್ಬಿರೋ ಅಂಥ ಮಸಾಲನ್ನೆಲ್ಲ ಮತ್ತೆ ನಾನು ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ನಾನು ಇದರಲ್ಲೇ ಹಾಕಿ ಪೇಸ್ಟ್ ಮಾಡಿದ್ದೀನಿ. ಪಾಲಕ್ ಸೊಪ್ಪನ್ನು ಸಮೇತ ಇದರಲ್ಲೇ ಹಾಕಿರೋದ್ರಿಂದ ನಾನು ಮತ್ತೆ ಎಕ್ಸ್ಟ್ರಾ ಏನು ರುಬ್ಕೊಳೋದಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಬಟಾಣಿ ಬೇಯಿಸಿಟ್ಟಿದ್ದೆ. ಏನಿಲ್ಲ, ಬಟಾಣಿ ಸ್ವಲ್ಪ ನೋಡೋಣ, ಹೊಸದಾಗಿ ಬಟಾಣಿ ಹಾಕಿ ಪಾಲಕ್ ಪನ್ನೀರ್ ಹೇಗಾಗುತ್ತೆ ಅಂತ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಹೇಳಿದರು ನಮ್ಮ ಮನೆಯವರು. ನೋಡಿ, ನಾನು ಈ ಥರ ಬಟಾಣಿನ ಬೇಯಿಸ್ಕೊಂಬಿಟ್ಟು ಹಾಕ್ಕೊಂಡೆ. ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ, 1 ವಿಶಿಲ್ ತೆಗೆದಿದ್ದೆ ಅಷ್ಟೇ. ಅದನ್ನು ನಾನು ಗ್ರೇವಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕುದಿಯೋಕ್ಕೆ. ಚೆನ್ನಾಗಿ ಕುದ್ರೆ ಇನ್ನೂ ಸ್ವಲ್ಪ ಬೇಯುತ್ತೆ ಅಂತ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಇನ್ನೊಂದು 5 ನಿಮಿಷ ಇದನ್ನು ಕುದಿಸಿದ್ರೆ ಆಯಿತು. ಏನು ತುಂಬ ಕುದಿಸೋದೇನು ಬೇಕಾಗಿಲ್ಲ. ಎಲ್ಲನೂ ಫ್ರೈ ಮಾಡ್ಕೊಂಡಿರೋದ್ರಿಂದ, ಪಾಲಕ್ ಸೊಪ್ಪನ್ನು ಬೇಯಿಸಿರೋದ್ರಿಂದ ಅಷ್ಟೊಂದೇನು ಕುದಿಸೋ ಅಂಥದ್ದು ಏನಿಲ್ಲ. ನೋಡಿ, ಈಗ ಪನ್ನೀರನ್ನು ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬಟಾಣಿ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಚೇಂಜಾಗೇ ಬಂದಿತ್ತು ಅಂತ ಹೇಳ್ಬೋದು. ಚೆನ್ನಾಗೂ ಇತ್ತು ಟೇಸ್ಟು. ನಮ್ಮನೆಯವ್ರಿಗೆ ಎಲ್ಲರಿಗೂ ಇಷ್ಟನೂ ಆಯಿತು. ಪರವಾಗಿಲ್ಲ, ನೆಕ್ಸ್ಟ್ ಇನ್ನೊಂದು ಟೈಮ್ ಮಾಡ್ಬೋದು ಅಂತಲೂ ನಮ್ಮ ಯಜಮಾನ್ರು ಹೇಳಿದರು. ನಾನು ಏನೇ ಮಾಡಿದ್ರು ಫಸ್ಟ್ ಅವ್ರನ್ನ
ಹೇಳ್ತಾ ಇರ್ತೀನಿ ಹೇಗಿತ್ತು, ಯಾವ ರೀತಿ ಇತ್ತು, ಟೇಸ್ಟ್ ಹೆಂಗಿತ್ತು, ಏನಾದರೂ ಚೇಂಜ್ ಆಗಿದೆಯಾ ಅಂತ ಕೇಳ್ತಾ ಇರ್ತೀನಿ. ನಮ್ಮನೆ ಪರವಾಗಿಲ್ಲ ಚೆನ್ನಾಗಿದೆ, ನೆಕ್ಸ್ಟ್ ಮಾಡ್ಬೋದು ಅಂತ ಹೇಳಿದರು. ಹಾಗೆ ಸ್ವಲ್ಪ ನಾನು ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಅಂದರೆ ನಾನು ಎಲ್ಲೂ ಅಂಗಡಿಲಿ ತಂದಿರೋದೆಲ್ಲ ಮನೆಯಲ್ಲೇ ನಾನು ಕೆನೆಯಿಂದ ಮಾಡಿದ್ದು, ಮನೆಯಲ್ಲೇ ಮಾಡಿದ್ದರಿಂದ ಮನೆಯದೇ ಹಾಕಿದೆ, ಚೆನ್ನಾಗಿತ್ತು. ಹಾಗೆ ನಾನು ಸ್ವಲ್ಪ ಅಕ್ಕಿ ರೊಟ್ಟಿನೂ ಮಾಡಿದೆ. ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಅವಳಿಗೂ ಬೇಗ ಬೇಗ ರೊಟ್ಟಿ ಮಾಡಿ ತಿನ್ನಿಸ್ಬೇಕು, ಹಂಗಾಗಿನೂ ಮಾಡಿದ್ದೆ. ನೋಡಿ ಈ ಥರ ಚೆನ್ನಾಗಿತ್ತು, ಮಾತ್ರ ಟೇಸ್ಟು ಸೂಪರಾಗಿ ಬಂದಿತ್ತು, ತುಂಬ ಚೆನ್ನಾಗಿ. ಪ್ರಕಾಶ್, ಪಾಲಕ್ ಪನ್ನೀರ್ ಗ್ರೇವಿ ಹೆಂಗಿದೆ ರೀ? ಸೂಪರ್ ಇದೆ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಆಯ್ತಾಯ್ತು. ನನ್ನ ಮಗಳು ಕೂಡ ಸ್ಕೂಲಿಗೆ ರೆಡಿಯಾಗಿದ್ಲು. ಅವಳು ಇನ್ನೂ ಸ್ಕೂಲ್ ಬಸ್ ಬಂದಿರಲಿಲ್ಲ. ಅವಳು ಫೇವ್ರೆಟ್ ಗೊಂಬೆ ಇದು, ಅದ್ರ ಜೊತೆ ಆಟ ಆಡ್ತಾ ಕೂತಿದ್ಲು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.